ಇವತ್ತು ಹಲವಾರು ವರ್ಷಗಳಿಂದ ಈ ಭಾಗದ ಜನತೆಯ ರೈತರು ವಿಶೇಷವಾಗಿ ಕೆರೆ ತುಂಬಿಸಬೇಕು ಅಂತಕ್ಕಂಥದ್ದು ಅವರೆಲ್ಲರ ಒಂದು ಮನವಿಗಳಿತ್ತು. ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಲ್ಲಿ ತಮ್ಮಣ್ಣವರು ಹಿಂದೆ ಮಂತ್ರಿಗಳಾಗಿ ಹಿಂದಿನ ಸರ್ಕಾರದಲ್ಲಿ ಕೂತು ಅವರೇನು ಹಲವಾರು ರೀತಿಯ ನೀರಾವರಿಯ ಸೌಲಭ್ಯಗಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಕೆಲವು ಚಿಂತನೆಗಳು ಇಟ್ಕೊಂಡಿದ್ದಾರೆ. ಅವರು ಮೂಲತಃ ತಾಂತ್ರಿಕ ತಜ್ಞರಾಗಿಯೇ ಯಾವ ರೀತಿಯಲ್ಲಿ ಇವತ್ತು ನೀರಾವರಿ ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ಒಂದು ಅವರಲ್ಲಿ ಮಾಹಿತಿಗಳು ಇಟ್ಕೊಂಡಿದ್ದಾರೆ. ಅವರಿಗೆ ಇನ್ನೂ ಹಲವಾರು ರೀತಿಯಲ್ಲಿ ಇಲ್ಲಿ ನೀರಾವರಿಯ ಸೌಲಭ್ಯಗಳನ್ನು ಮಾಡಲಿಕ್ಕೆ ಮಂಡ್ಯ ಜಿಲ್ಲೆಯ ರೈತರಿಗೆ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು ಅವ್ರ ಭಾವನೆ. ಇವತ್ತು ಹಲವಾರು ವರ್ಷಗಳ ಒಂದು ಬೇಡಿಕೆ ವೈಕುಂಠ ಏಕಾದಶಿಯ ಇಂಥ ಒಂದು ಪವಿತ್ರವಾದಂಥ ದಿನ ಈಡೇರ್ತಕ್ಕಂಥದ್ದು ಈ ಭಾಗದ ಕೆಸ್ತೂರು ಭಾಗದ ನಮ್ಮ ರೈತರು ಒಂದು ನೆಮ್ಮದಿಯ ಬದುಕನ್ನು ಆ ವಿಷ್ಣು ಎಲ್ಲರಿಗೂ ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತಾರೆ. ಅವ್ರು ಮಾಡಲೇಬೇಕಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು. ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು. ಮತ್ತೆ ಪುನಃ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಇದು ನಾನು ರಾಜಕೀಯ ಬೆರೆಸ್ಲಿಕ್ಕೂ ಹೋಗಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಾನು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾಗ, ಶಾಸಕರಿದ್ದಾಗ ನನ್ನ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದೆಯಲ್ಲ, ನಾನೇನಾದರೂ ಕಲ್ಲನ್ನು ಶಂಕುಸ್ಥಾಪನೆ ಮಾಡೋದಾಗಿದ್ದರೆ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದರೆ, ಇಡೀ ರಾಜ್ಯದಾದ್ಯಂತ ನನ್ನ ಶಂಕುಸ್ಥಾಪನೆಯ ಕಲ್ಲುಗಳು ರಾಜಾರಿಸ್ತಾ ಇದ್ದು, ನಾನು ಎಂದೂ ಸಹ ನಾನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯ ಕಲ್ಲುಗಳನ್ನು ಇಡಬೇಕು ಅಂತ ಹೇಳಿ ಇಲ್ಲ ಪ್ರಚಾರ ಪಡಿಬೇಕು ಅಂತೇಳಿ ಎಂದೂ ಸಹ ನಾನು ಕೆಲಸ ಮಾಡಿಲ್ಲ. ನನ್ನ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ರಲ್ಲಿ ನನ್ನ ಜವಾಬ್ದಾರಿ ಜನತೆ ನನಗೆ ಕೊಟ್ಟಾಗ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ನನ್ನ ಹವ್ಯಾಸ. ಅವರು ನನಗೆ ಅಭಿನಂದಿಸೋದು ಬೇಡ, ಪಾಪ ಅವ್ರಿಗಿದೆಯಲ್ಲ ಈಗ ಅವಕಾಶಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದ ಮಂತ್ರಿಗಳಲ್ವೇ, ನಾನು ತರೋದು ಬಿಡೋದು ನನಗೆ ಅಭಿನಂದಿಸೋದು ಆಮೇಲೆ ಮಾಡ್ಕೊಳ್ಳೋಣ. ಮೊದಲು ಅವ್ರೇನು ಮಾಡಬೇಕು ಅದು ಮಾಡ್ಕೊಳ್ಳಿ, ಅವ್ರ ಕೆಲಸ ಮಾಡ್ಕೊಳ್ಳಿ. ನಾನೇನು ಮಾಡಬೇಕು ನನ್ನ ಕೆಲಸ ನಾನು ಮಾಡ್ತೀನಿ. ಅವರಿಂದ ನಾನು ಮೆಚ್ಚುಗೆ ಏನು ಪಡಿಬೇಕಾಗಿ ನಾನು ಹೇಳದ್ನಲ್ಲ, ಇದು ಈ ರಾಜಕೀಯಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡಲ್ಲ. ಇಂಥ ಒಂದು ಪಬ್ಲಿಸಿಟಿಗಳಿಗೆ ನಾನು ಅತ್ಯಂತ ಅದರ ಬಗ್ಗೆ ನಾನು ಹೆಚ್ಚಿನ ಮಹತ್ವ ಕೊಡೋನಲ್ಲ. ಅದರಿಂದ ಇವತ್ತು ಪಕ್ಕದಲ್ಲಿ ಚನ್ನಪಟ್ಟಣದಲ್ಲೇ ಇವತ್ತಿಲ್ಲಿ ತಮ್ಮಣ್ಣವರು ಕೆರೆ ಪೂಜೆಗೆ ಬರಬೇಕು ಅಂತ ಹೇಳಿದ್ರು ಬಾಗಿನ ಬಿಡಲಿಕ್ಕೆ. ನಾನು 126 ಕೆರೆ ನೀರು ಬಿಟ್ಟಿದ್ದು ನಾನು ಪ್ರಚಾರನೇ ತಗೊಳ್ಳಿಲ್ಲ. ನನ್ನ ಕಾಲದಲ್ಲಿ ನಾನು ನೀರು ಬಿಟ್ಟಂತ ಕೆಲವು ಖರ್ಚು ಹಣ ತೊಡಗಿಸಿ ಕೆಲಸ ಮಾಡಿದ್ದು ಈಗಲೂ ಮೊನ್ನೆ ಒಂದು ನೋಡಿದೆ. ಈಗ ಅಲ್ಲಿ ಒಂದು ಪೂಜೆ ಮಾಡ್ಕೊಂಡು ಕುರಿ ಊಟ ಹಾಕ್ಸಿದ್ರು. ಆ ಕೆಲಸ ನಾನು ನಿಂದು ಮಾಡೋದಾಗಿದ್ರೆ 126 ಕೆರೆನಲ್ಲೂ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ರೆ ಜನಗಳ ಜೊತೆಯಲ್ಲಿ ಪ್ರಚಾರ ಸಿಗೋದು. ಪ್ರಚಾರ ಪಡೆಯೋಕ್ಕೆ ಹೋಗಲಿಲ್ಲ. ಅದರಿಂದ ನನಗೆ ಪ್ರಚಾರಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಮುಖ್ಯ. ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥದ್ದು. ಅವ್ರಿಗೆ ಇಷ್ಟೇ ಹೇಳೋದು, ನನಗೆ ಅಭಿನಂದಿಸೋದು ಬೇಡ. ಈಗ ಬರಬೇಕಾದ್ರೆ ಮದ್ದೂರಿನ ಹತ್ರ ಕೆಲವು ರೈತ ಮುಖಂಡರು ನನ್ನ ಕಾಲದಲ್ಲಿ ರೈತರ ಸಾಲ ಮನ್ನಾ ಯೋಜನೆ ಅಂತಂದೆ. ಆ ಸಾಲ ಮನ್ನಾ ಯೋಜನೆಯಲ್ಲಿ ಇನ್ನೂ 190 ಕೋಟಿ ರೈತರಿಗೆ, ಮಂಡ್ಯ ಜಿಲ್ಲೆ ರೈತರಿಗೆ ಹಣ ಬಂದಿಲ್ಲ. ಈ ಸರ್ಕಾರಗಳು, ಎರಡೂ ಸರ್ಕಾರಗಳು ಕೊಡಲಿಲ್ಲ. ಆ ಹಣ ಕೊಡಿಸ್ಬಿಟ್ಟು ಪುಣ್ಯ ಕಟ್ಗಳಪ್ಪ ರೈತರ ಹತ್ರ ಅಂತ ಹೇಳ್ತೀನಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.